ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಬೆಟ್ಟ ಹತ್ತಾ ಇದ್ದೀವಿ. ಬಿನಿತಾ ಅವರ ಅಮ್ಮನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೆಂಗಿದೆ ನೋಡಿ ರಸ್ತೆ. ಇಲ್ಲಿ ನೋಡಿ ಮೇಲೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೈಷ್ಣೋ ದೇವಿ ಇದ್ದಾರಲ್ಲ ಅವ್ರ ತಂಗಿ ಅಂತ ಈ ಅಮ್ಮ. 3 ಅವರ್ ಬೇಕಂತೆ ಹತ್ತಕ್ಕೆ. ಇಲ್ಲಿ ನೋಡಿ ಹೆಂಗೆ ಹತ್ತೋದು ಹಿಂಗಿದೆ. ಒಳ್ಳೆ ಮೇಲೆ ಮೆಟ್ಲಿರುತ್ತಲ್ಲ ಆ ಥರ ಇದೆ. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಒಟ್ಟಿನಲ್ಲಿ. ಬನ್ನಿ ಹತ್ತೋಣ, ನಿಮಗೂ ದರ್ಶನ ಮಾಡಿಸ್ತೀನಿ. ನೋಡಿ ಮೆಟ್ಲು ಇಲ್ಲಿ ನೋಡಿ ಹಿಂಗೆ ಹೋಗ್ಬೇಕು. ಇಲ್ಲಿ ನೋಡಿ ಹಿಂಗೆ ಹತ್ತಬೇಕು. ವ್ಯೂ ಮಾತ್ರ ತುಂಬ ಸಖತ್ತಾಗಿದೆಯಪ್ಪ. ಬನ್ನಿ ಇನ್ನು ಮೇಲೋಗಿ ವ್ಯೂ ನೋಡೋಣ. ಸ್ವಲ್ಪ ಮೇಲೆ ಹತ್ತಲಿಲ್ಲ ನಾವು, ಆವಾಗಲೇ ಮೇಲೆ ಉಸಿರು ಬಂದುಬಿಡ್ತಾ ಇದೆ. ಹೆಂಗಿದೆ ಸಕ್ಕತ್ತಾಗಿದೆ. ನಮ್ಗನ್ಸುತ್ತೆ ಇಲ್ಲೇ ಇರ್ಬಿಡೋಣ ಪ್ರಶಾಂತವಾಗಿರುತ್ತೆ ಅಂತ. ನಾವು ಬೆಂಗಳೂರಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಲ್ಲ, ನಮ್ಗೊಂದು 4-5 ದಿನ ಹಬ್ಬ ಬಂದರೆ 15 ದಿವಸ ಅಷ್ಟೇ ಚೆನ್ನಾಗಿರೋದು. ಆಮೇಲೆ ಊರಿಗೆ ಹೋಗೋಣ ಅನಿಸ್ತಾ ಇರುತ್ತೆ. ಮನೆಗಳು ನೋಡಿ ನೋಡಿ ಹಿಂಗೆ ಹತ್ತಬೇಕು. ಬೇರಿಕಾಯಿ ಬರ್ತಲ್ಲ ಅದು, ಇದು ಚಿಕ್ಕದಂತ. ಇದು ನಾವು ಗಸಗಸೆ ಹಣ್ಣು ಅಂತೀವಿ ಇದಕ್ಕೆ, ಇವರು ಬೇರು ಅಂತ ಇದ್ದಾರೆ. ನೋಡೋಣ ಚೆನ್ನಾಗಿದೆಯಾ ಅಂತ ಕಿತ್ಕೊಳ್ಳೋಣ. ಈಸ್ಲಣ್ಣು ನೋಡಿ ಇಷ್ಟು ಹತ್ತಬೇಕು. ಇಲ್ಲಿ ನೋಡಿ ಎಲ್ಲ ಕಡೆ ವ್ಯೂ ಚೆನ್ನಾಗಿದೆ. ಹತ್ತೈದರಿಂದ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ರಾತ್ರಿ ಮನೇಲಿ ಫಂಕ್ಷನ್, ಅವ್ರ ಅತ್ತೆ ಮೇಲೆ ದೇವ್ರು ಬರುತ್ತಂತೆ, ಎಲ್ಲರಿಗೂ ಕರೆದು ಊಟ ಹಾಕ್ತಾವ್ರೆ. ಇಷ್ಟು ನಾವು ಹತ್ಕೊಂಡು ಇಷ್ಟೆಷ್ಟು ಮೆಟ್ಲಿದೆ ನೋಡಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ. ನೋಡಿ ನೀರಿನ ಸೌಂಡು ಜುಳ 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 ಅಂತ. ಕೆಳಗಡೆ ನೀರು ಕೂಡ ಹರಿಯುತ್ತೆ. ಗಂಟೆ ಹೊಡ್ಕೊಂಡು ಒಳಗೆ ಇದು ದೇವಸ್ಥಾನ. ಮೆಟ್ಲಿದ್ರೆ ಹೆಂಗಾದ್ರೂ ಹತ್ಬಿಡ್ಬೋದು. ಈ ಥರ ಹಳ್ಳೆಯ ದೊಣ್ಣೆ ಇದ್ರೆ ನೀವು ನೋಡಿ ಅಳ್ತಾ ಇರೋದು, ಹಿಂಗೆ ಎತ್ಕೊಂಡು ತಿರ್ಗಬೇಕಂತೆ ನೋಡಿ. ಗಣೇಶ ದೇವಸ್ಥಾನ, ಅಮ್ಮನ ದೇವಸ್ಥಾನ, ಅಮ್ಮನ ದೇವಸ್ಥಾನ ಇದು. ಇವರೇನೋ ಪೂಜೆ ಮಾಡಿಸ್ತಾರೆ. ಇವರು ಮದುವೆದಾಗಿಂದ ಬಂದಿಲ್ವಂತೆ ಮಗ ಸೊಸೆ, ಅದಕ್ಕೆ ಇವಾಗ ಈ ಮನೆ ದೇವರಿಗೆ ಪೂಜೆ ಇವಾಗ ಮಾಡಿಸ್ತಾರೆ. ಗಣೇಶ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ, ಗಣೇಶ ಪೂಜೆ ಮಾಡ್ತಾರೆ. ನಾವು ಪೂಜಾರಿ ಅಂತೀವಿ, ಇವರು ಪಂಡಿತ್ಜಿ ಅಂತಾರೆ. ಭಗವತಿ ಮಾತಾ ಅಂತೆ. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದ್ದಾನೆ, ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾರೆ. ಲೆಫ್ಟ್ ಸೈಡಲ್ಲಿ ಲಕ್ಷ್ಮಿ ಇದ್ದಾರೆ, ರೈಟ್ ಸೈಡಲ್ಲಿ ಆಂಜನೇಯ ಆರತಿ ಮಾಡ್ತಾ ಇದ್ದಾರೆ. ಇದು ಅರಳಿಕಟ್ಟೆ ದೇವಸ್ಥಾನ, ಅಮ್ಮವ್ರ ದೇವಸ್ಥಾನ ಎಲ್ಲ ಬೆಟ್ಟದ ಮೇಲೆ ಇರೋದು.
ಶಿವ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಮದುವೆ ದೇವಸ್ಥಾನ ಇದ್ದರೆ ಬ್ಯಾಂಗ್ಳೂರಲ್ಲಿ ಈ ಥರ ಏನಾದರೂ ಇದ್ದರೆ ಪಿಕ್ನಿಕ್ ಸ್ಪಾಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ. ವ್ಯೂ ನೋಡಿ, ವ್ಯೂ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಏನು ಹೇಳೋದು, ಕಣ್ಣಿಗೆ ಹಬ್ಬದ ಥರ ವ್ಯೂ ನೋಡೋದು. ಯಾವಾಗ ಇರ್ತೀವೋ ಏನೋ ಗೊತ್ತಿಲ್ಲ. ಇರಬೇಕಾದ್ರೆ ಇದೆಲ್ಲ ನೋಡಬೇಕಂದ್ರೆ ಯಾರಾದ್ರ ಜೊತೆಗಿರಬೇಕು, ದುಡ್ಡು ಇರಬೇಕು, ಚೆನ್ನಾಗಿರುತ್ತೆ. ಆವಾಗ ಒಟ್ಟಿನಲ್ಲಿ ಮೇನ್ ಆರೋಗ್ಯವಾಗಿರಬೇಕು, ಕೈ ಕಾಲು ಶಕ್ತಿ ಇರಬೇಕು. ಆವಾಗಲೇ ತಿರುಗೋಕ್ಕಾಗಲ್ಲ. ದುಡ್ಡಿದ್ರೂ ತಿರುಗೋಕ್ಕಾಗಲ್ಲ. ಗೋಧಿ ಬೆಳೀತಾ ಇದ್ರಂತೆ, ಎಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ಓದ್ಕೊಂಡು ಎಲ್ಲ ಬ್ಯಾಂಗ್ಳೂರಿಗೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಕೆಲಸಕ್ಕೆ. ಡೆಲ್ಲಿ, ಬ್ಯಾಂಗ್ಳೂರು, UP ಎಲ್ಲಂದರೆ ಅಲ್ಲಿದ್ದಾರೆ ಎಲ್ಲರೂ. ಎಲ್ಲ ಮುದುಕರು ಇರೋದಿಲ್ಲ, ಅಷ್ಟೇ ವಯಸ್ಸಾಗಿರೋರು ಮಾತ್ರ ಇದ್ದಾರೆ. ಇನ್ನೆಲ್ಲನೂ ಅರ್ಧ ಓದ್ಕೊಂಡು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮುಂಚೆ ಉತ್ತರಾಂಚಲ್ UPಗೆ ಅಟ್ಯಾಚ್ ಆಗಿತ್ತು. UPಯಿಂದ ಬೇರೆ ಆದಮೇಲೆ ಇದು ಎಲ್ಲ ಈ ಥರ ಪಾಳು ಬಿದ್ದೋಗಿತ್ತಲ್ಲ, ಅದಕ್ಕೆ ಕಂಡ್ ಅಂತ ಹೆಸ್ರು ಮಾಡಿಬಿಟ್ರಂತೆ. ಅದಕ್ಕೆ ಇದು ಉತ್ತರಾಂಚಲ್ ಹೋಗಿ ಉತ್ತರಾಖಂಡ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಇವರು. ನೋಡಿ, ಇಲ್ಲಿ ಏನು ನ್ಯಾಯಾಧೀಶ ಅಂತ ಏನಿಲ್ವಂತೆ, ನ್ಯಾಯ ಕೊಡಬೇಕು ಏನು ಅಂತ. ಇಲ್ಲಿ ದೇವರೇ ನ್ಯಾಯ ಮಾಡುತ್ತೆ ಅಂತ ಹೇಳ್ತಾರೆ ಎಲ್ಲ. ಯಾಕಂದರೆ ಅವರು ಮೇಲೆಲ್ಲ ಅವ್ರ ಮನೆ ದೇವ್ರು ಬರುತ್ತಂತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಸ್ಲಿಪ್ಪಲ್ಲಿ ಬರೆದ್ಬಿಟ್ಟು ಅದು ಹಾಕಿದ್ರೆ ಅದು ದೇವ್ರು ನ್ಯಾಯ ಮಾಡುತ್ತೆ ಅಂತ ಇವ್ರ ನಂಬಿಕೆಯನ್ನು ಅವರು ಫುಲ್ ಇದು ಮಾಡ್ಕೊಂಡಿದ್ದಾರೆ. ಎಷ್ಟು ಗೋಧಿಲ್ಲ ಬೆಳೀತಾ ಇದ್ರಂತೆ, ಸಾಸಿವೆ ಎಲ್ಲ ಬೆಳೀತಾ ಇದ್ರಂತೆ. ಇವಾಗ ಏನು ಬೆಳೆಯೋದಿಲ್ಲ. ನೋಡಿದ್ರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಎಲ್ಲ ಕೃಷಿ ಮಾಡ್ತಾರಲ್ಲ ಅದೆಲ್ಲ ಒಣಗೋಗಿದೆ ಭೂಮಿ. ಮತ್ತು ಇಲ್ಲಿ ಮಿಕ್ಕಿದಾರಲ್ಲ ಹುಡುಗರು, ಆ ಹುಡುಗರು ಏನು ಕೆಲಸ ಮಾಡೋದಿಲ್ವಂತೆ. ಈ ಫ್ರೀ ರೇಷನ್ ಕೊಡ್ತಾರಲ್ಲ, ಆ ರೇಷನ್ನು ತಿನ್ಕೊಂಡಿದ್ದಾರಂತೆ. ಏನು ಕೆಲ್ಸಕ್ಕೆ ಹೋಗಲ್ಲ, ಏನೂ ಇಲ್ಲ. ಇನ್ನು ಮಿಕ್ಕಿದ್ರು ಓದಿರೋರೆಲ್ಲ ಆ ಕಡೆ ಈ ಕಡೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಮನೆಗಳು, ಬಿಲ್ಡಿಂಗ್ಗಳೆಲ್ಲ ತಗೊಂಡಿದ್ದಾರಂತೆ. ಇದು ಪೈನ್ ಟ್ರೀ, ಇದು ಪೈನ್ ಟ್ರೀದು ನೋಡಿ ಫ್ಲವರು. ಇದು ತೆಗೆದ್ಬಿಟ್ಟು ಈ ಕುಂಬಳಕಾಯಿ ಬೀಜ ತಿಂತೀವಲ್ಲ ಆ ಥರ ತಿಂದಾರಂತೆ. ನೋಡಿ, ಈ ಟ್ರೀ ಎಲ್ಲ ಫುಲ್ ಅದೇ ಇದೆ. ಇದರಲ್ಲಿ ಫ್ಲವರ್ ಡೆಕೋರೇಷನ್ನು ಅದೆಲ್ಲ ಮಾಡ್ತಾರಂತೆ. ಮೆಟ್ಲು ಹತ್ತಬೇಕಂದ್ರೆ ಕಷ್ಟ ಅನಿಸ್ತು, ಇಳಿಬೇಕಾದ್ರೆ ಕಷ್ಟ ಇಲ್ಲ. ನೋಡಿ, ಇಷ್ಟೇಷ್ಟು ಅದ್ರಲ್ಲಿ ಇಳಿಬೇಕು. ಎಷ್ಟೊಂದು ಗಿಡಗಳಿದೆಯಪ್ಪ. ಇದು ಈಚಲೆ ಹಣ್ಣು. ಈ ಥರ ಪಾಳು ಮನೆ ಬಿದ್ದೋಗಿದೆ. ಎಲ್ಲರೂ ಇಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಹಿಂದಿಯಲ್ಲಿ ಕಂಡರ್ ಅಂತಾರೆ. ಅದಕ್ಕೆ ಇವರು ಏನು ಹೇಳೋದಂದರೆ ಅದಕ್ಕೆ ಉತ್ತರಾಖಂಡ್ ಅಂತ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ಎಲ್ಲ ಕಡೆ ಹಂಗೆ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.